Hello friends, welcome to our YouTube channel Chemistry Tutorial Classes. So ತುಂಬ ದಿನ ಆಯಿತು ನಾವು ವಿಡಿಯೋ ಮಾಡಿ. ಸೊ ಡ್ಯೂ ಟು ಸಮ್ ಪ್ರಾಬ್ಲಮ್ಸ್ ಐ ಕಾಂಟ್ ಡೂ ದ ವಿಡಿಯೋಸ್. ಸೊ ಇವತ್ತಿನಿಂದ ಇನ್ಮೇಲಿಂದ ನಾವು ಪ್ರತಿ ದಿನ ಒಂದೊಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ನಾವು ನಮ್ಮ ಚಾನಲ್ನಲ್ಲಿ ಕೆಮಿಸ್ಟ್ರಿ ಫಸ್ಟ್ ಪಿ ಯು ಆ್ಯಂಡ್ ಸೆಕೆಂಡ್ ಪಿ ಯು ಎಲ್ಲ ಸ್ಟೂಡೆಂಟ್ಸ್ಗೂ ಯೂಸ್ಫುಲ್ ಆಗೋ ಥರ ಕೆಮಿಸ್ಟ್ರಿ ಟಾಪಿಕ್ ಪ್ರತಿಯೊಂದು ಟಾಪಿಕ್ಕನ್ನು ಎಕ್ಸ್ಪ್ಲೈನ್ ಮಾಡಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಸೊ ಇದರಿಂದ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಒಬ್ರಿಗಾದ್ರೂ ನಾವು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನಿಸುತ್ತೆ. ಸೊ ಮತ್ತು ನೀವು ವಿಡಿಯೋ ನೋಡಬೇಕಾದ್ರೆ ಏನಾದರೂ ಸಜೆಷನ್ಸ್ ಇತ್ತು ಅಂತಂದರೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಸೊ ಇದೇ ಥರ ನಮ್ಮ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ ಸೊ ಫಸ್ಟ್ ಪಿ ಯು ಸಿದು ಟಾಪಿಕನ್ನು ನಾವಿವತ್ತು ಮಾತಾಡ್ತಾ ಇದ್ದೀವಿ. ಸೊ ಯೂನಿಟ್ ಯಾವುದಪ್ಪ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಸಿಟಿ ಇನ್ ಪ್ರಾಪರ್ಟೀಸ್. ಸೊ ಈ ಒಂದು ಯೂನಿಟನ್ನು ನಾವಿವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫಸ್ಟ್ ಏನಪ್ಪ ಅಂತ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್. ಸೊ ಅಂದರೆ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಅಂದರೆ ಏನು? ಎಲಿಮೆಂಟ್ಸ್ನ ನಾವು ಯಾಕೆ ಕ್ಲಾಸಿಫೈ ಮಾಡಬೇಕು? ಸೊ ಇದು ಕ್ವೆಶ್ಚನ್ ಬರುತ್ತೆ. ಸೊ ಇವಾಗ ಏನಪ್ಪ ಅಂತ ಅಂದರೆ ಎಲಿಮೆಂಟ್ಸ್ ಅಂದರೆ ಏನು? ಸೊ ಎಲಿಮೆಂಟ್ಸ್ ಆರ್ ದಿ ಫಂಡಮೆಂಟಲ್ ಸಬ್ಸ್ಟೆನ್ಸ್ ಆಫ್ ಆಲ್ ಮ್ಯಾಟರ್. ಸೊ ಪ್ರತಿಯೊಂದು ಮ್ಯಾಟರ್ನ ಫಂಡಮೆಂಟಲ್ ಸಬ್ಸ್ಟೆನ್ಸನ್ನ ನಾವಿಲ್ಲಿ ಎಲಿಮೆಂಟ್ ಅಂತ ಕರಿತೀವಿ. ಅಂದರೆ ದಟ್ ಸಬ್ಸ್ಟೆನ್ಸ್ ದಟ್ ಕೆನಾಟ್ ಬಿ ಡಿಕಂಪೋಸ್ಡ್ ಇನ್ ಟು ಸಿಂಪ್ಲರ್ ಬೈ ಕೆಮಿಕಲ್ ಪ್ರೋಸೆಸ್ಸಿಂದ ನಾವು ಅದನ್ನು ಇನ್ನು ಸಿಂಪಲ್ ಕಾಂಪೌಂಡ್ ಆಗಿ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಅಥವಾ ಡಿಕಂಪೋಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಇಟ್ ಈಸ್ ಸಿಂಪ್ಲರ್, ಅದೇ ಫಂಡಮೆಂಟಲ್ ಆಗಿರೋದ್ರಿಂದ ಅದನ್ನು ಫರ್ದರ್ ಡಿಕಂಪೋಸಿಷನ್ ಆಗೋಲ್ಲ. ಸೊ ಇದನ್ನು ನಾವಿಲ್ಲಿ ಎಲಿಮೆಂಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಸೊ ಇವಾಗ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ ಅಂದರೆ ಏನಂತ ಗೊತ್ತಾಯಿತು. ಸೊ ಎಲಿಮೆಂಟ್ ಎಲಿಮೆಂಟ್ ಎಷ್ಟಿದ್ದಾವೆ? ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಎಲಿಮೆಂಟ್ ಅಂತ ಈಗ ಆಕ್ಸಿಜನ್ ಇಸ್ ಎನ್ ಎಲಿಮೆಂಟ್, ಬೇರಿಯಮ್ ಇಸ್ ಎನ್ ಎಲಿಮೆಂಟ್, ಲೀಥಿಯಮ್ ಇಸ್ ಎನ್ ಎಲಿಮೆಂಟ್. ಸೊ ಅದೇ ಥರ ಇವಾಗ ಎಲಿಮೆಂಟ್ ಇದೆ ಅಂತ ಗೊತ್ತಾಯಿತು. ಸ್ಟಾರ್ಟಿಂಗಲ್ಲಿ ಎಷ್ಟು ಎಲಿಮೆಂಟ್ ಇತ್ತು? ನಾವು ಯಾವಾಗ ಪೀರಿಯಾಡಿಕ್ ಟೇಬಲ್ ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅಥವಾ ಎಲಿಮೆಂಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದ್ರದ್ದು ಹಿಸ್ಟ್ರಿನ ಸ್ವಲ್ಪ ನೋಡೋಣ. ಸೊ ಇನ್ 1800ನಲ್ಲಿ ಓನ್ಲಿ 31 ಎಲಿಮೆಂಟ್ಸು ಇತ್ತು. ಅಂದರೆ 1800ನಲ್ಲಿ ಓನ್ಲಿ 31 ಎಲಿಮೆಂಟ್ಸ್ ಅಷ್ಟೇ ಆಗ ಗೊತ್ತಿದ್ದು ನಮಗೆ. ನೆಕ್ಸ್ಟ್ 1865 ಆ ಸಮಯಕ್ಕೆ ಟೋಟಲ್ 63 ಎಲಿಮೆಂಟ್ಸ್ನ ಐಡೆಂಟಿಫೈ ಮಾಡ್ತಾರೆ. ಆಲ್ಮೋಸ್ಟ್ ಮೋರ್ ದ್ಯಾನ್ ಡಬಲ್ಗಿಂತ ಜಾಸ್ತಿ. 31 + 31 ವಿಲ್ ಬಿ 62. 63 ಎಲಿಮೆಂಟ್ಸ್, ಮೋರ್ ದ್ಯಾನ್ ಡಬಲ್ ಎಲಿಮೆಂಟ್ಸನ್ನು ಐಡೆಂಟಿಫೈ ಮಾಡ್ತಾರೆ. 1800ಅಲ್ಲಿ 31 ಇರುತ್ತೆ, 1865ನಲ್ಲಿ 63 ಆಗುತ್ತೆ. ಬಟ್ ಪ್ರೆಸೆಂಟ್ ಇವಾಗ ಟೋಟಲ್ 114 ಎಲಿಮೆಂಟ್ಸ್ ಇದ್ದಾವೆ. ಔಟ್ ಆಫ್ 114ನಲ್ಲಿ 95 ದೇ ಆರ್ ನ್ಯಾಚುರಲಿ ಅಕ್ಕರಿಂಗ್ ಎಲಿಮೆಂಟ್ಸ್ ಇದ್ದಾವೆ. ಅಂದರೆ ನೇಚರಲ್ಲೇ ಸಿಗುವಂಥದ್ದು, ನ್ಯಾಚುರಲ್ ಆಗಿ ಅದನ್ನು ನಾವೇನು ಪ್ರಿಪೇರ್ ಮಾಡೋಂಗಿಲ್ಲ. ಸೊ ಅದು 95 ಇದ್ದಾವೆ. ಇನ್ನು ಅದರ್ 95 - 114 - 95 ಮಾಡಿದ್ರೆ ಎಷ್ಟು ಬರುತ್ತೆ? ಸೊ ಮಿಕ್ಕಿದ್ದು ಎಲಿಮೆಂಟ್ಸು ಅದರ್ಸ್ ಆರ್ ಮ್ಯಾನ್ ಮೇಡ್. ಸೊ ಅದೆಲ್ಲ ಆರ್ಟಿಫಿಷಿಯಲ್. 95 ಆರ್ ನ್ಯಾಚುರಲಿ ಅಕ್ಕರಿಂಗ್. ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ? 114 ಎಲಿಮೆಂಟ್ಸ್ ಇದೆ. 95 ನ್ಯಾಚುರಲಿ ಅಕ್ಕರಿಂಗು, ರಿಮೈನಿಂಗ್ ವಿಲ್ ಬಿ ಆರ್ ದ ಆರ್ಟಿಫಿಷಿಯಲ್ ಎಲಿಮೆಂಟ್ಸ್. ಸೊ ಇದು ಇವಾಗ ಪ್ರೆಸೆಂಟ್ ಪೀರಿಯಾಡಿಕ್ ಟೇಬಲ್ನಲ್ಲಿರುವಂತಹ ಎಲಿಮೆಂಟ್ಸ್ದು ಕೌಂಟಿಂಗು ಮತ್ತು ಆರ್ಟಿಫಿಷಿಯಲ್ ಎಷ್ಟಿದ್ದಾವೆ, ಅದರಲ್ಲಿ ಮ್ಯಾನ್ ಮೇಡ್ ಎಷ್ಟಿದ್ದಾವೆ. ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಸೊ ಇದು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ದಾಯಿತು. ನೆಕ್ಸ್ಟ್ ಯಾವುದಪ್ಪ ಅಂತ ಅಂದರೆ ಜೆನೆಸಿಸ್ ಆಫ್ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್. ಸೊ ಜೆನೆಸಿಸ್ ಆಫ್ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಏನಕ್ಕೆ ಸ್ಟಾರ್ಟ್ ಆಯಿತು? ಸೊ ಈಗ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಮಾಡಿದ್ವಿ, ಓಕೆ. ಸೊ ಇದರಿಂದ ಏನು ಯೂಸ್ ಆಯಿತು, ಇದರದ್ದು ಕಾನ್ಸಿಕ್ವೆನ್ಸಸ್ ಏನು ಅನ್ನೋದಾದರೆ ಸೊ ದ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಇನ್ ಟು ಗ್ರೂಪ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಪೀರಿಯಾಡಿಕ್ ಲಾ ಆ್ಯಂಡ್ ಪೀರಿಯಾಡಿಕ್ ಟೇಬಲ್. ಸೊ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ ಎಲಿಮೆಂಟ್ಸ್ನ
ನೆಕ್ಸ್ಟು ಪೀರಿಯಾಡಿಕ್ ಲಾ ಡೆವಲಪ್ ಆಗುತ್ತೆ, ಪೀರಿಯಾಡಿಕ್ ಟೇಬಲ್ ಡೆವಲಪ್ ಆಗುತ್ತೆ. ಸೊ ಈ ಥರ ಒಂದರಿಂದ ಒಂದು ಕನೆಕ್ಷನ್ ಆಗಿ ಡೆವಲಪ್ಮೆಂಟ್ ಅಡ್ವಾನ್ಸ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ವಿಲ್ ಬಿ ದಿ ಬೇಸಿಸ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಪೀರಿಯಾಡಿಕ್ ಲಾ ಆ್ಯಂಡ್ ಪೀರಿಯಾಡಿಕ್ ಟೇಬಲ್. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಲಾ ಆಫ್ ಟ್ರಯಾಡ್ಸ್. ಫಸ್ಟ್ ದೇರ್ ಆರ್ ಮೆನಿ ಲಾಸ್ that tell about the classification of periodic table or arrangement of elements in the periodic table or the development of periodic table. So first ಯಾವುದಪ್ಪ ಅಂತಂದರೆ ಲಾ ಆಫ್ ಟ್ರಯಾಡ್ಸ್. ಸೊ ಲಾ ಆಫ್ ಟ್ರಯಾಡ್ಸ್ ಯಾರು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದು? ಜಾನ್ ಡಾಬರ್ನಿಯರ್. So he was the first to consider the idea of trends among the properties of the elements. ಅಂದರೆ ಇವನಿಗಿಂತ ಮುಂಚೆ ಬಂದವರೆಲ್ಲ ಪ್ರತಿಯೊಂದು ಎಲಿಮೆಂಟ್ಸದು ಪ್ರಾಪರ್ಟೀಸ್ನ ಸ್ಟಡಿ ಮಾಡ್ತಾಯಿದ್ರು, ಅದ್ರದ್ದು ಬಗ್ಗೆ ಫೋಕಸ್ ಮಾಡ್ತಾಯಿದ್ರು. ಮತ್ತು ಪ್ರತಿಯೊಂದು ಎಲಿಮೆಂಟ್ಸ್ನ ಅಂದರೆ ಈಚ್ ಎಲಿಮೆಂಟ್ ಬಗ್ಗೆ ಸ್ಟಡಿ ಮಾಡ್ತಾಯಿದ್ರು. ದೇ ಡೋಂಟ್ ಗೋ ಫಾರ್ ಎನಿ ಕಂಪ್ಯಾರಿಸನ್ ಆರ್ ಈ ಟ್ರೆಂಡಲ್ಲಿ ಇರುವಂತಹ ಅಥವಾ ಈ ಎಲಿಮೆಂಟ್ಗೂ ಆ ಎಲಿಮೆಂಟಿಗೂ ಏನು ಸಿಮಿಲ್ಯಾರಿಟೀಸ್ ಇದೆ, ಏನು ಡಿಫ್ರೆನ್ಸ್ ಇದೆ. ಸೊ ಈ ಥರ ಕಂಪ್ಯಾರಿಟಿವ್ ಸ್ಟಡಿನ ಯಾರೂ ಮಾಡಿರಲಿಲ್ಲ. ಬಟ್ ಜಾನ್ ಡಾಬರ್ನಿಯರ್ ವಾಸ್ ದ ಫಸ್ಟ್ ಟು ಕನ್ಸಿಡರ್ ದಿ ಐಡಿಯಾ ಆಫ್ ಟ್ರೆಂಡ್ಸ್ ಅಮಾಂಗ್ ದಿ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ನ ಪ್ರಾಪರ್ಟೀಸ್ನಲ್ಲಿ ಏನು ಟ್ರೆಂಡ್ಸ್ ಇದೆ ಅದ್ರ ಬಗ್ಗೆ ಆ ಐಡಿಯಾನ ಇವನು ಕನ್ಸಿಡರ್ ಮಾಡ್ತಾನೆ. ಸೊ ಬೈ 1829 he noted a similarity among the physical and chemical properties of several groups of three elements. Several groups of three elements ಅಂದರೆ 1829 ಇವನು ಏನು ಮಾಡ್ತಾನೆ ಅಂತಂದರೆ ಇವನು ಸ್ಟಡಿ ಮಾಡ್ತಿರ್ತಾನಲ್ಲ, ಅವಾಗ ಇವನಿಗೆ ಒಂದು ಕನ್ಕ್ಲೂಷನ್ ಗೊತ್ತಾಗುತ್ತೆ. ಏನಪ್ಪ ಅಂತಂದರೆ ಸಿಮಿಲ್ಯಾರಿಟಿ ಇರುತ್ತೆ ಯಾವ್ದ್ರ ಮಧ್ಯ? ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಸೆವೆರಲ್ ಗ್ರೂಪ್. ಇವಾಗ ನಮಗೆ ಪ್ರೆಸೆಂಟ್ಲಿ ಒಂದು ಬೇಸಿಕ್ ನಾಲೆಡ್ಜ್ ಆಫ್ ಪೀರಿಯಾಡಿಕ್ ಟೇಬಲ್ ಎಲ್ಲರಿಗೂ ಇರುತ್ತೆ. ಸೊ ಟೋಟಲ್ 18 ಗ್ರೂಪ್ಸ್ ಇದ್ದಾವೆ, 7 ಪೀರಿಯಡ್ಸ್ ಇದ್ದಾವೆ. ಸೊ ಸೆವೆರಲ್ ಗ್ರೂಪ್ಸ್ 18 ಗ್ರೂಪ್ಸ್ ಇದೆ ಅಲ್ವಾ. ಸೊ ಅದೇ ಥರ ಅದರಲ್ಲಿ ಇದು ಒಂದು ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2, ಸೊ ಗ್ರೂಪ್ ನಂಬರ್ 3. ಸೊ ಈ ಥರ ಡಿಫ್ರೆಂಟ್ ಗ್ರೂಪ್ಸ್ನಲ್ಲಿ ಡಿಫ್ರೆಂಟ್ ಗ್ರೂಪ್ಸ್ನ ಎಲಿಮೆಂಟ್ಸ್ ಇರುತ್ತೆ. ಡಿಫ್ರೆಂಟ್ ಗ್ರೂಪ್ಸಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಇರುತ್ತೆ. ಆ ಡಿಫ್ರೆಂಟ್ ಎಲಿಮೆಂಟ್ಸ್ ಅದು ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸು ಸಿಮಿಲ್ಯಾರಿಟಿನ ಇವನು ಅಬ್ಸರ್ವ್ ಮಾಡ್ತಾನೆ. ಸೊ ಆ ಸಿಮಿಲ್ಯಾರಿಟಿ ಇರುತ್ತಲ್ಲ, ಇವಾಗ ಇದು ಒಂದು ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2, ಗ್ರೂಪ್ ನಂಬರ್ 3. ಇದರಲ್ಲಿರೋ ಒಂದು ಎಲಿಮೆಂಟು ಸ್ಟ್ರಾನ್ಷಿಯಮ್, ಬೇರಿಯಮ್ ಅಂತ ಅಂದ್ಕೊಳ್ಳೋಣ. ಸೊ ಈ ಮೂರರ ಮಧ್ಯ ಇವನು ಸಿಮಿಲ್ಯಾರಿಟಿ ಅಮಂಗ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದೀಸ್ 3 ಎಲಿಮೆಂಟ್ಸ್ನ ಅಬ್ಸರ್ವ್ ಮಾಡಿ ಸೊ ಇದನ್ನು ಮೂರನ್ನ ಟ್ರಯಾಡ್ಸ್ ಅಂತ ಕರೀತಾನೆ. ಸೊ ನೆಕ್ಸ್ಟ್ ಏನು ಹೇಳ್ತಾನೆ ಅಂತ ಅಂದರೆ, ಸೊ ಈ ನೋಟಿಸ್ ದಟ್ ಈ ಅಬ್ಸರ್ವ್ ಅನದರ್ ಥಿಂಗ್ ದಟ್ ಈಸ್, ಇವಾಗ ಅಟಾಮಿಕ್ ವೆಯ್ಟ್ ಕ್ಯಾಲ್ಶಿಯಮ್ದು ಎಷ್ಟು? 40, ಸ್ಟ್ರಾನ್ಷಿಯಮ್ 88, ಬೇರಿಯಮ್ 137. ಸೊ ಕ್ಯಾಲ್ಶಿಯಮ್ ನಮಗೆ ಮಿಡಲ್ ಎಲಿಮೆಂಟ್ ಅಟಾಮಿಕ್ ವೆಯ್ಟ್ ಏನಾಗಿರುತ್ತೆ ಅಂದರೆ ದಟ್ ವಿಲ್ ಬಿ ಈಕ್ವಲ್ ಟು ದ ಸಮ್ ಆಫ್ ದಿ ಅಟಾಮಿಕ್ ಮಾಸಸ್ divided by 2 or average of the atomic masses of other 2 elements, that is equal to the atomic mass of the middle element. For example, other 2 ಅಂದಾಗ 40 plus 137 divided by 2, average ತೆಗಿಬೇಕು. So that will be what? 177 divided by 2 ಆಯಿತು. So it is equal to 88.5. So that is 88 will be the atomic weight of what? Strontium. So this is what? Law of triads. So he noted that there will be a similarity among physical and chemical properties of the several groups of 3 elements na 3 elements ಇರುತ್ತಲ್ಲ several groupsದು, ಅದ್ರ ಮಧ್ಯ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾನೆ. ನೆಕ್ಸ್ಟು ದ ಮಿಡಲ್ ಎಲಿಮೆಂಟ್ ಆಫ್ ಈಚ್ ಆಫ್ ದ ಟ್ರಯಡ್
ಹ್ಯಾಡ್ ಆನ್ ಅಟಾಮಿಕ್ ವೆಯ್ಟ್ ಆಫ್ ದಿ ಅದರ್ ಟು. ಅಂದರೆ ಮಿಡಲ್ ಎಲಿಮೆಂಟಲ್ಲಿ ಮಿಡಲ್ ಎಲಿಮೆಂಟು ಅಟಾಮಿಕ್ ವೆಯ್ಟು ಅದರ್ ಟು ಅಟಾಮಿಕ್ ವೆಯ್ಟ್ದು ಎರಡೂ ಆವ್ರೇಜ್ ತೆಗೆದಾಗ ದಟ್ ಈಸ್ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟು ದ ಪ್ರಾಪರ್ಟೀಸ್ ಆಫ್ ಮಿಡಲ್ ಎಲಿಮೆಂಟ್ಸ್ were in between those of the other two members. ಓಕೆ, ಸೊ ಇದು ಬಂದು ಲಾ ಆಫ್ ಟ್ರಯಾಡ್ಸ್. ಸೊ ಎಕ್ಸಾಂಪಲ್ ಕ್ಯಾಲ್ಶಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ, ಸೊ ಈ ಥರ ಡಿಫ್ರೆಂಟ್ ನೀವು ಎಕ್ಸಾಂಪಲ್ಸನ್ನು ನೋಡ್ಬೋದು. ಸೊ ಇವಾಗ ಏನಪ್ಪ ಅಂತಂದರೆ ಲಾ ಆಫ್ ಟ್ರಯಾಡ್ಸ್ ಅಂದಾಗ ಮೂರು ಡಿಫ್ರೆಂಟ್ ಗ್ರೂಪ್ಸ್ನ ಮೂರು ಎಲಿಮೆಂಟ್ಗಳ ಮಧ್ಯೆ ಸಿಮಿಲಾರಿಟಿ ಇರುತ್ತೆ. ಇನ್ ವಾಟ್? ಫಿಸಿಕಲ್, ಕೆಮಿಕಲ್ and chemical properties. So this was given by John Daubernier. So ಇದು ಒಂದು law of triads. ಸೆಕೆಂಡ್ ಲಾ ಬಂದು ಲಾ ಆಫ್ ಆಕ್ಟೇವ್ಸ್. ಸೊ ಇದನ್ನ ಯಾರು ಎಕ್ಸ್ಪ್ಲೈನ್ ಮಾಡಿದ್ದು? ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್ಸ್ ಅಥವಾ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತಲೂ ಕೂಡ ಇದನ್ನ ಕರೀತಾರೆ. ಸೊ ಇವನೇನು ಮಾಡ್ತಾನೆ, ಈ ಅರೇಂಜ್ ದ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ವೆಯ್ಟ್ಸ್. ಸೊ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಎಲಿಮೆಂಟ್ಸ್ನ ಅರೇಂಜ್ ಮಾಡಿಕೊಂಡು ನೋಟೆಡ್ ದಟ್ ಎವ್ರಿ ಏಯ್ತ್ ಎಲಿಮೆಂಟ್ ಹ್ಯಾಡ್ ದ ಪ್ರಾಪರ್ಟೀಸ್ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟಿಗೆ ಪ್ರಾಪರ್ಟೀಸ್ ಏನಿರುತ್ತೆ ಅದೇ ಏಯ್ತ್ ಎಲಿಮೆಂಟಿಗೂ ಕೂಡ ಇರುತ್ತೆ, ಅದೆರಡು ಸಿಮಿಲರ್ ಪ್ರಾಪರ್ಟೀಸನ್ನ ಹೊಂದಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದು ಲಾ ಆಫ್ ಆಕ್ಟೇವ್ಸ್. ಸೊ ಇದು ಅಂದರೆ ಎಲಿಮೆಂಟ್ಸ್ನ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಬರ್ಕೊಂಡು ಬೇಸ್ಡ್ ಆನ್ ದೇರ್ ಅಟಾಮಿಕ್ ವೇಟ್ಸ್ ದೆನ್ ನೋಟೆಡ್ ದಟ್ ಏಯ್ತ್ ಎಲಿಮೆಂಟ್ ಏನಿರುತ್ತೆ ಅದ್ರದ್ದು ಮತ್ತು ಫಸ್ಟ್ ಎಲಿಮೆಂಟ್ದು ಪ್ರಾಪರ್ಟೀಸು ಸಿಮಿಲರ್ ಇರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ದಿಸ್ ಈಸ್ ವಾಟ್ ಲಾ ಆಫ್ ಆಕ್ಟೇವ್ಸ್. ನೆಕ್ಸ್ಟ್ ಮೂರನೇದು ಯಾವುದಪ್ಪ ಅಂತಂದರೆ ಪೀರಿಯಾಡಿಕ್ ಲಾ. ಸೊ ದಿಸ್ ವಾಸ್ ಗಿವನ್ ಬೈ ಮೆಂಡಲೀವ್. ಸೊ ಮೆಂಡಲೀವ್ ಪೀರಿಯಾಡಿಕ್ ಲಾನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಪೀರಿಯಾಡಿಕ್ ಲಾ ಏನು ಹೇಳುತ್ತಪ್ಪ ಅಂತಂದರೆ ಹಿಯರ್ ಇಟ್ ಸ್ಟೇಟ್ಸ್ ದಟ್ periodic properties of the elements are the periodic functions of their atomic weights. ಅಂದರೆ ಸೊ ಪೀರಿಯಾಡಿಕ್ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆರ್ ದಿ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದಿ ಅಟಾಮಿಕ್ ವೇಟ್ಸ್. ಸೊ ಈ ಅರೇಂಜ್ಡ್ ಎಲಿಮೆಂಟ್ಸ್ ಇನ್ ದಿ ಹಾರಿಜಾಂಟಲ್ ರೋಸ್ ಮತ್ತು ವರ್ಟಿಕಲ್ ಕಾಲಮ್ಸ್ ಆಫ್ ಅ ಟೇಬಲ್ ಇನ್ ದಿ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ವೆಯ್ಟನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಅಟಾಮಿಕ್ ವೆಯ್ಟ್ನ ಬೇಸಿಸ್ ಮೇಲೆ ಎಲಿಮೆಂಟ್ಸನ್ನ ಅರೇಂಜ್ ಮಾಡ್ತಾ ಹೋಗ್ತಾನೆ ಯಾರು? ಮೆಂಡಲೀವ್. ಸೊ ಹಾರಿಜಾಂಟಲ್ ರೋಸಲ್ಲಿ ಮತ್ತು ವರ್ಟಿಕಲ್ ಕಾಲಮ್ಸಲ್ಲಿ ಎಲಿಮೆಂಟ್ಸನ್ನ ಬೇಸ್ಡ್ ಆನ್ ದ ಅಟಾಮಿಕ್ ವೆಯ್ಟ್ಸ್ ಮೇಲೆ ಅರೇಂಜ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಎಲಿಮೆಂಟ್ಸ್ ವಿತ್ ದ ಸಿಮಿಲರ್ ಪ್ರಾಪರ್ಟೀಸ್, ಯಾವುದಕ್ಕೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ, ದೇ ಆಕ್ಯುಪೈ ದ ಸೇಮ್ ವರ್ಟಿಕಲ್ ಕಾಲಮ್ ಅಥವಾ ಗ್ರೂಪ್ನ ಇದು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ಇದು ಬಂದು ಬೇಸಿಕ್ ಬಂದು ಇದರಲ್ಲಿ ಅಟಾಮಿಕ್ ವೇಟ್ಸ್ನ ಇವರು ಕನ್ಸಿಡರ್ ಮಾಡಿ ಪೀರಿಯಾಡಿಕ್ ಟೇಬಲಲ್ಲಿರೋ ಪೀರಿಯಾಡಿಕ್ ಟೇಬಲ್ನ ಫಾರ್ಮ್ ಮಾಡ್ತಾರೆ ಆ್ಯಂಡ್ ಎಲಿಮೆಂಟ್ಸ್ನ ಅರೇಂಜ್ ಮಾಡ್ತಾರೆ ಇನ್ ದ ವರ್ಟಿಕಲ್ ಕಾಲಮ್ಸ್ ಆ್ಯಂಡ್ ಹಾರಿಜಾಂಟಲ್ ರೋಸ್ನಲ್ಲಿ. ನೆಕ್ಸ್ಟು ಮಾಡರ್ನ್ ಪೀರಿಯಾಡಿಕ್ ಲಾ. ಸೊ ಮಾಡರ್ನ್ ಪೀರಿಯಾಡಿಕ್ ಲಾ ದಟ್ ಸ್ಟೇಟ್ಸ್ ದಟ್ physical and chemical properties of the elements are the periodic functions of their atomic numbers. ಸೊ ಪೀರಿಯಾಡಿಕ್ ಲಾ ಅಲ್ಲಿ ಏನು ಹೇಳಿದ್ವಿ? ಅಟಾಮಿಕ್ ವೆಯ್ಟ್ಸ್ ಅಂತ ಹೇಳಿರ್ತೀವಿ. ಬಟ್ ಮಾಡರ್ನ್ ಪೀರಿಯಾಡಿಕ್ ಲಾನಲ್ಲಿ ಏನಪ್ಪ ಅಂದರೆ ಸೊ ದಟ್ ಈಸ್ ದ ಎಲಿಮೆಂಟ್ಸ್ ಆ್ಯಂಡ್ ದ ಕೆಮಿಕಲ್ ಪ್ರಾಪರ್ಟೀಸ್, the physicals and the chemical properties of the elements are the periodic functions of their atomic numbers. ಸೊ ನಂಬರ್ಸ್ನ ಕನ್ಸಿಡರ್ ಮಾಡೋದು ಮಾಡರ್ನ್ ಪೀರಿಯಾಡಿಕ್ ಲಾನಲ್ಲಿ, ಅಟಾಮಿಕ್ ವೆಯ್ಟ್ಸನ್ನ ಕನ್ಸಿಡರ್ ಮಾಡೋದು ಪೀರಿಯಾಡಿಕ್ ಲಾ. ಸೊ ಪೀರಿಯಾಡಿಕ್ ಲಾ ಅಟಾಮಿಕ್ ವೆಯ್ಟ್, ಮಾಡರ್ನ್ ಪೀರಿಯಾಡಿಕ್ ಲಾ ಅಟಾಮಿಕ್ ನಂಬರ್.
ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಪ್ರೆಸೆಂಟ್ ಫಾರ್ಮ್ ಆಫ್ ಪೀರಿಯಾಡಿಕ್ ಲಾ. ಸೊ ಇವಾಗ ನಾವೇನು ತಿಳ್ಕೊಂಡ್ವಿ, ಪೀರಿಯಾಡಿಕ್ ಟೇಬಲ್ಲು ಫಾರ್ಮ್ ಆಗಬೇಕಂದಾಗ ಯಾವ್ಯಾವ ಲಾಸನ್ನು ಎಕ್ಸ್ಪ್ಲೈನ್ ಮಾಡಿದ್ರು, ಆನ್ ವಾಟ್ ಲಾ ಆ್ಯಂಡ್ ದ ಬೇಸಿಸ್ ಆಫ್ ವಾಟ್ ಲಾಸ್ ಸೊ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ವಾಸ್ ಡೆವಲಪ್ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಸೊ ಇವಾಗ ನೆಕ್ಸ್ಟು ಪ್ರೆಸೆಂಟ್ ಇರೋವಂಥ ಪೀರಿಯಾಡಿಕ್ ಟೇಬಲ್ಲು ಅದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡೋಣ. ಸೊ ದ ಮಾಡ್ರನ್ ವರ್ಷನ್ ಯಾವುದಿರೋದು, ಲಾಂಗ್ ಫಾರ್ಮ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಆಫ್ ದ ಎಲಿಮೆಂಟ್ಸ್ ಇಸ್ ದ ಕನ್ವೀನಿಯಂಟ್ ಮತ್ತು ವೈಡ್ಲಿ ಯೂಸ್ಡ್. ಸೊ ಲಾಂಗ್ ಫಾರ್ಮ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಏನಪ್ಪ ಅಂತ ಅಂದರೆ ದಿ ಆರಿಜಾಂಟಲ್ ರೋಸ್ ಆರ್ ಕಾಲ್ಡ್ ಪೀರಿಯಡ್ಸ್. ಸೊ ಆರಿಜಾಂಟಲ್ ರೋಸನ್ನು ನಾವಿಲ್ಲಿ ಏನಂತ ಕರಿತೀವಿ, ಆರಿಜಾಂಟಲ್ ರೋ ಥರ ರೋ ಆಗಿತ್ತು ಅಂತಂದರೆ, ಆರಿಜಾಂಟಲ್ ಇತ್ತು ಅಂದರೆ ಅದನ್ನು ನಾವು ಪೀರಿಯಡ್ಸ್ ಅಂತ ಕರಿತೀವಿ. ಅದೇ ವರ್ಟಿಕಲ್ ಕಾಲಮ್ಸನ್ನ ನಾವು ಗ್ರೂಪ್ಸ್ ಅಂತ ಕರಿತೀವಿ. ಸೊ ಆರಿಜಾಂಟಲ್ ರೋಸ್ are called periods, vertical columns they are called groups. Elements that having similar outer electronic configurations in their atoms are arranged in vertical columns. ಅಂದರೆ ಯಾವ ಎಲಿಮೆಂಟ್ಸ್ನ ಎಲ್ಲ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಸಿಮಿಲರ್ ಇರುತ್ತೆ, ಯಾವ್ಯಾವ ಎಲಿಮೆಂಟ್ಸ್ದು ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಸಿಮಿಲರ್ ಇರುತ್ತೋ ಆ ಆಟಮ್ಸನ್ನು, ಆ ಎಲಿಮೆಂಟ್ಸನ್ನು ವರ್ಟಿಕಲ್ ಕಾಲಮ್ಸಲ್ಲಿ ಅರೇಂಜ್ ಮಾಡ್ತಾರೆ. ಸೊ ಅಂದರೆ ಒಂದು ಗ್ರೂಪ್ ಆಗಿ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕನ್ಸಿಡರ್, ಇವಾಗ ಆ್ಯಲೋಜನ್ಸನ್ನು ಕನ್ಸಿಡರ್ ಮಾಡೋಣ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಇವಾಗ ಫ್ಲೋರಿಂದು, ಕ್ಲೋರಿನ್, ಬ್ರೋಮಿನ್ ಎಲ್ಲದ್ರದ್ದು ಔಟರ್ ಶೆಲ್ಲಲ್ಲಿ ಟೋಟಲ್ 7 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋದ್ರಿಂದ ಸೊ 1s2 2s2 9 ಅಲ್ವಾ, ಫ್ಲೋರಿನ್ 9, 1s2 2s2 2p5 2p5 ಪ್ಲಸ್ ಇವಾಗ 1 ಗ್ರೂಪಿಂಗ್ ಮಾಡಿದಾಗ ಫಾರ್ ಎಕ್ಸಾಂಪಲ್ ನಾನು ಶೋ ಮಾಡಿ, ಲೆಟ್ ಮೀ ಶೋ 1s2 2s2 2p5 f will be 9. ಸೊ ಇವಾಗ ಗ್ರೂಪಿಂಗ್ ಮಾಡಿದಾಗ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 7 ಇರುತ್ತೆ. ಟೋಟಲ್ 7 ಎಲೆಕ್ಟ್ರಾನ್, 2s2 2p5. ಸೊ ಟೋಟಲ್ 7 ಎಲೆಕ್ಟ್ರಾನ್ಸ್ ಇರುತ್ತೆ ಔಟರ್ ಶೆಲ್ಲಲ್ಲಿ. ಸೊ ಅದೇ ಥರ ಅಯೋಡಿನ್ ಕ್ಲೋರಿನ್ ತೊಗೊಂಡ್ರೂ 7 ಬರುತ್ತೆ, ಅಯೋಡಿನ್ ತೊಗೊಂಡ್ರು 7 ಬರುತ್ತೆ. ಸೊ ಔಟರ್ ಶೆಲ್ ಎಲೆಕ್ಟ್ರಾನ್ಸು ಯಾವುದಕ್ಕೆ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸು ಯಾವುದಕ್ಕೆ ಸೇಮ್ ಇರುತ್ತೋ ಆ ಎಲಿಮೆಂಟ್ಸನ್ನು ಒಂದು ಗ್ರೂಪಲ್ಲಿ ಅರೇಂಜ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ, ಸೊ ಇವಾಗ ಹಾರಿಜಾಂಟಲ್ ರೋಸ್, ವರ್ಟಿಕಲ್ ಕಾಲಮ್ಸ್. ರೋಸನ್ನು ಪೀರಿಯಡ್ ಅಂತ ಕರಿತೀವಿ, ಕಾಲಮ್ಸನ್ನು ಗ್ರೂಪ್ಸ್ ಅಂತ ಕರಿತೀವಿ. ಸೊ ಗ್ರೂಪ್ಸನ್ನು ಯಾವ್ಯಾವ ಎಲಿಮೆಂಟ್ಸಿಗೆ ಸಿಮಿಲರ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೋ ಅದನ್ನು ಒಂದು ಗ್ರೂಪಲ್ಲಿ ಅರೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಇದು ಬಂದು ಜನರಲ್ ಎಲ್ಲರಿಗೂ ಇದು ಗೊತ್ತಿರುತ್ತೆ, ಅಥವಾ ಬೇಸಿಕ್ಸ್ ಪೀರಿಯಾಡಿಕ್ ಟೇಬಲ್ನಲ್ಲಿ ಇದು ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ನೆಕ್ಸ್ಟ್ ಸ್ವಲ್ಪ ಮೂವ್ ಆಗೋದಾದರೆ, ಇವಾಗ ನಮಗೆ ಗೊತ್ತಿದೆ ಎಷ್ಟು ಪೀರಿಯಡ್ಸ್ ಇದ್ದಾವೆ, 7 ಪೀರಿಯಡ್ಸ್ ಇದ್ದಾವೆ ಪೀರಿಯಡಿಕ್ ಟೇಬಲ್ನಲ್ಲಿ. ಅದೇ ಥರ 18 ಗ್ರೂಪ್ಸ್ ಇದ್ದಾವೆ. ಸೊ ಅದೇ ಯಾರು ಅದನ್ನು ರೆಕಮೆಂಡ್ ಮಾಡಿದ್ದು ಅಂದರೆ, ಅಕಾರ್ಡಿಂಗ್ ಟು ದ ರೆಕಮೆಂಡೇಶನ್ ಆಫ್ IUPAC, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ, ಗ್ರೂಪ್ಸ್ ಆರ್ ನಂಬರ್ಡ್ ಫ್ರಮ್ 1 to 18. ಸೊ ಇವಾಗ ಇಲ್ಲಿ ಗ್ರೂಪ್ಸ್ ಇದ್ದಾವೆ, ಗ್ರೂಪ್ಸ್ ಮಾಡಿದ್ರು ತುಂಬ ಇದ್ದಾವೆ. ಅದಕ್ಕೆ ನಂಬರಿಂಗ್ ಏನು ಕೊಡೋದು, ನೇಮಿಂಗ್ ಮಾಡೋದಾ, ಏನು ಮಾಡೋದು ಅಂದಾಗ, ಸೊ IUPAC ರೆಕಮೆಂಡ್ ಮಾಡೋದ್ರ ಮುಖಾಂತರ 1 to 18 ಕೊಡಿ ಗ್ರೂಪ್ಸಿಗೆ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ 1 to 18 ನಂಬರ್ಸನ್ನು ಕೊಡ್ತಾರೆ, ಗ್ರೂಪ್ 1, ಗ್ರೂಪ್ 2 ಅಪ್ ಟು ಗ್ರೂಪ್ 18. ಸೊ ಅದೇ ಥರ ದೇರ್ ಆರ್ 7 ಪೀರಿಯಡ್ಸ್ ಇದ್ದಾವೆ. ಸೊ ಪೀರಿಯಡ್ಸ್ ಎಷ್ಟಿದ್ದಾವೆ, 7 ಪೀರಿಯಡ್ಸ್ ಇದೆ. ಸೊ ದ ಪೀರಿಯಡ್ ನಂಬರ್ ದಟ್ ಈಸ್ ಕರೆಸ್ಪಾಂಡ್ಸ್ ಟು ದಿ ಹೈಯೆಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಪೀರಿಯಡ್. ಸೊ ಇವಾಗ ಪೀರಿಯಡ್ ಇದೆ, ಎಷ್ಟು 7 ಪೀರಿಯಡ್ಸ್ ಇದೆ ಅಂತ ಗೊತ್ತಾಯಿತು. 7 ಪೀರಿಯಡ್ಸಿಗೆ ನಂಬರಿಂಗ್ ಹೆಂಗೆ ಕೊಡೋದು, ನೇಮಿಂಗ್ ಏನು ಮಾಡೋದು ಅಂತ ಅಂದಾಗ, ದಟ್ ಕರೆಸ್ಪಾಂಡ್ಸ್ ಟು ದ ಹೈಯೆಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಪೀರಿಯಡ್. ಆ ಪೀರಿಯಡ್ನಲ್ಲಿ ಇರುವಂತಹ ಎಲಿಮೆಂಟ್ಗಳನ್ನ ಹೈಯೆಸ್ಟ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರನ್ನು ಆ ಪೀರಿಯಡ್ ನಂಬರ್ ಅಂತ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ದಟ್ ಈಸ್ ವಾಟ್ ಪೀರಿಯಡ್ಗೆ. ಸೊ ಆ ಗ್ರೂಪಿಗೆ
0 to 18 ಕೊಡ್ತೀವಿ. ಪೀರಿಯಡ್ಗೆ ಹೈಯೆಸ್ಟ್ ಕ್ವಾಂಟಮ್ ನಂಬರ್ ಆಫ್ ದಿ ಎಲಿಮೆಂಟ್ಸ್ ಆಫ್ ದಟ್ ಗ್ರೂಪ್. ನೆಕ್ಸ್ಟು ಇವಾಗ ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ, ಎಲಿಮೆಂಟ್ಸ್ ಪೀರಿಯಾಡಿಕ್ ಟೇಬಲ್ ಅಂದರೆ ಏನು, ಆ ಪೀರಿಯಾಡಿಕ್ ಟೇಬಲಲ್ಲಿ ಗ್ರೋಸ್ನ ಏನಂತ ಕರಿತೀವಿ, ಕಾಲಮ್ಸ್ನ ಏನಂತ ಕರಿತೀವಿ, ಎಷ್ಟು ಗ್ರೂಪ್ಸ್ ಇದೆ, ಎಷ್ಟು ಪೀರಿಯಡ್ಸ್ ಇದೆ, ಪೀರಿಯಡ್ಗೆ ನಮ್ಮ ನೇಮಿಂಗ್ ಏನು ಮಾಡ್ತೀವಿ, ಗ್ರೂಪ್ಸಿಗೆ ನಂಬರಿಂಗ್ ಹೆಂಗೆ ಕೊಡ್ತೀವಿ. ಸೊ ಇದನ್ನು ತಿಳ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಕ್ ಟೇಬಲ್. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ನೋಡೋದಾದರೆ, ಸೊ ಇವಾಗ ಒಂದು ಆಟಮ್ ಇದೆ. ಆಟಮಲ್ಲಿ ಏನಪ್ಪ ಅಂತ ಅಂದರೆ ನಮಗೆ ಈಗಾಗಲೇ ಗೊತ್ತಿರೋ ಥರ ನ್ಯೂಕ್ಲಿಯಸ್ ಇರುತ್ತೆ, ಸರೌಂಡಿಂಗ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ನ್ಯೂಕ್ಲಿಯಸಲ್ಲಿ ಏನಿರುತ್ತೆ, ನ್ಯೂಟ್ರಾನ್ಸು ಮತ್ತು ಪ್ರೋಟಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೆ, ಔಟರಲ್ಲಿ ಇರುತ್ತೆ ಎಲೆಕ್ಟ್ರಾನ್ಸು. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇವಾಗ ಎಲೆಕ್ಟ್ರಾನ್ಸ್ ಇನ್ ಆ್ಯನ್ ಆಟಮ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಸೆಟ್ ಆಫ್ 4 ಕ್ವಾಂಟಮ್ ನಂಬರ್ಸ್. ಸೊ 4 ಕ್ವಾಂಟಮ್ ನಂಬರ್ಸ್ ಕ್ಯಾರೆಕ್ಟರೈಸ್ ಮಾಡುತ್ತೆ. ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ದಟ್ ಡಿಫೈನ್ಸ್ ದ ಮೇನ್ ಎನರ್ಜಿ ಲೆವೆಲನ್ನು ಡಿಫೈನ್ ಮಾಡುತ್ತಲ್ಲ, ಅದನ್ನು ನಾವು ಶೆಲ್ ಅಂತ ಕರಿತೀವಿ. ಸೊ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ದು ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ದಟ್ ಡಿಫೈನ್ಸ್ ದ ಮೇನ್ ಎನರ್ಜಿ ಲೆವೆಲ್ ಯಾವುದು ಅನ್ನೋದನ್ನ ಇದು ಡಿಫೈನ್ ಮಾಡುತ್ತೆ. ಸೊ ಆ ಮೇನ್ ಎನರ್ಜಿ ಲೆವೆಲ್ ಯಾವುದು ಇರುತ್ತಲ್ಲ ಅದನ್ನ ನಾವು ಶೆಲ್ ಅಂತ ಕರಿತೀವಿ. ಸೊ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಶೆಲ್, ಈ ಥರ ಡಿಫರೆಂಟ್ ಶೆಲ್ಸ್ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇವಾಗ ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ದ ಸಬ್ ಶೆಲ್. ಸೊ ಇವಾಗ ಇದು ಶೆಲ್ಲು, ಇದನ್ನು ನಾವು ಸಬ್ ಶೆಲ್ಸ್ ಅಂತ ಕರಿತೀವಿ. ಸೊ ಇವಾಗ ನೆಕ್ಸ್ಟು ದ ಫಿಲ್ಲಿಂಗ್ ಎಲೆಕ್ಟ್ರಾನ್ಸನ್ನು ಸಬ್ ಶೆಲ್ಸ್ನಲ್ಲಿ ಫಿಲ್ ಆಗುತ್ತಲ್ಲ, ಸೊ ಅದನ್ನು ನಾವು ಆರ್ಬಿಟಲ್ಸ್ ಅಂತ ಕರಿತೀವಿ. ಸೊ ಯಾವ್ಯಾವ ಆರ್ಬಿಟಲ್ ಇದೆ, ಎಸ್ ಪಿ ಡಿ ಎಫ್, ಟೋಟಲ್ 4 ಆರ್ಬಿಟಲ್ಸ್ ಇದೆ. ಸೊ ಇವಾಗ ಶೆಲ್ ಆರ್ಬಿಟಲ್ಸ್ ಆಯಿತು. ನೆಕ್ಸ್ಟು ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ದಿ ಆರ್ಬಿಟಲ್ಸ್ ಆಫ್ ಎನ್ ಆಟಮ್. ಒಂದು ಆಟಮ್ನ ಆರ್ಬಿಟಲ್ಸ್ನಲ್ಲಿ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಟ್ ಆಗುತ್ತಲ್ಲ, ಸೊ ಅದನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಸೊ ದ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ಸ್ ಇಂಟು ಆರ್ಬಿಟಲ್ಸ್ ಆಫ್ ಎನ್ ಆಟಮ್ ಈಸ್ ಕಾಲ್ಡ್ ವಾಟ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಇದು ಒಂದು ಜನರಲ್ ಅಥವಾ ಡೆಫಿನೇಷನ್ ಆಫ್ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಅಂದಾಗ ಇದನ್ನು ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ನೆಕ್ಸ್ಟ್ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಪೀರಿಯಡ್ಸಲ್ಲಿ ಹೆಂಗಿರುತ್ತೆ ಮತ್ತು ಗ್ರೂಪ್ಸಲ್ಲಿ ಹೆಂಗಿರುತ್ತೆ, ಸೊ ಇದನ್ನು ಕೂಡ ನಾವು ನೆಕ್ಸ್ಟ್ ಕಮ್ಮಿಂಗ್ ಕ್ಲಾಸಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಏನಾದರೂ ಸಜೆಷನ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್.